ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್. ಕ್ವಿಜ್ ಅನ್ನು ಓದುತ್ತಿರುವವರು ಗೀತಾಂಜಲಿ. ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ. ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾನೇ ಸಹಕಾರಿಯಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಎಂಡ್ ತನಕ ನೋಡಿ. ನಿಮ್ಮ 1ನೆಯ ಪ್ರಶ್ನೆಯು ಹೀಗಿದೆ: ಕರ್ನಾಟಕದ ರೇಷ್ಮೆ ಪಟ್ಟಣ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಕೋಲಾರವನ್ನು, ಆಪ್ಷನ್ ಬಿ ಬಿಜಾಪುರವನ್ನು, ಆಪ್ಷನ್ ಸಿ ರಾಮನಗರವನ್ನು, ಆಪ್ಷನ್ ಡಿ ಮಂಡ್ಯವನ್ನು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ರಾಮನಗರವನ್ನು ರೇಷ್ಮೆ ಪಟ್ಟಣ ಎಂದು ಕರೆಯುತ್ತಾರೆ. ನಿಮ್ಮ 2ನೆಯ ಪ್ರಶ್ನೆ: ಅತ್ಯಂತ ಗಟ್ಟಿಯಾಗಿ ಶಬ್ದ ಮಾಡಬಲ್ಲ ಪ್ರಾಣಿಯ ಹೆಸರೇನು? ಆಪ್ಷನ್ ಎ ನೀಲಿತಿಮಿಂಗಿಲ, ಆಪ್ಷನ್ ಬಿ ಹುಲಿ, ಆಪ್ಷನ್ ಸಿ ಚಿರತೆ, ಆಪ್ಷನ್ ಡಿ ಆನೆ. ಸರಿಯಾದ ಉತ್ತರ ಆಪ್ಷನ್ ಎ ನೀಲಿತಿಮಿಂಗಿಲ ಅತ್ಯಂತ ಗಟ್ಟಿಯಾಗಿ ಶಬ್ದ ಮಾಡಬಲ್ಲ ಪ್ರಾಣಿಯಾಗಿದೆ. ನಿಮ್ಮ 3ನೆಯ ಪ್ರಶ್ನೆ: ಯಾವ ವರ್ಷದಲ್ಲಿ ಕರ್ನಾಟಕ ಸರ್ಕಾರವು ಕುವೆಂಪುರವರನ್ನು ರಾಷ್ಟ್ರಕವಿ ಎಂದು ಗೌರವಿಸಿತು? ಆಪ್ಷನ್ ಎ 2018ರಲ್ಲಿ, ಆಪ್ಷನ್ ಬಿ 2019ರಲ್ಲಿ, ಆಪ್ಷನ್ ಸಿ 1958ರಲ್ಲಿ, ಆಪ್ಷನ್ ಡಿ 1953ರಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ 1958ರಲ್ಲಿ ಕುವೆಂಪುರವರನ್ನು ರಾಷ್ಟ್ರಕವಿ ಎಂದು ಘೋಷಿಸಲಾಯಿತು. ನಿಮ್ಮ 4ನೆಯ ಪ್ರಶ್ನೆ: ಕೆಂಪೇಗೌಡರನ್ನು ಯಾವ ನಗರದ ಸ್ಥಾಪಕ ಎಂದು ಪರಿಗಣಿಸಲಾಗಿದೆ? ಆಪ್ಷನ್ ಎ ಗುಲ್ಬರ್ಗ, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಹಾವೇರಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರನ್ನು. ನಿಮ್ಮ 5ನೆಯ ಪ್ರಶ್ನೆ: ಯಾವುದೇ ರೋಗ ಬಾರದಿರಲು ತಲೆದಿಂಬಿನ ಅಡಿಯಲ್ಲಿ ಏನು ಇಟ್ಟುಕೊಂಡು ಮಲಗಬೇಕು? ಆಪ್ಷನ್ ಎ ಬೆಳ್ಳುಳ್ಳಿ, ಆಪ್ಷನ್ ಬಿ ನೀರುಳ್ಳಿ, ಆಪ್ಷನ್ ಸಿ ಮೆಣಸು, ಆಪ್ಷನ್ ಡಿ ಮೆಂತ್ಯೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿಯನ್ನು ತಲೆದಿಂಬಿನ ಅಡಿಯಲ್ಲಿ ಇಟ್ಟುಕೊಂಡು ಮಲಗಬೇಕು. ನಿಮ್ಮ 6ನೆಯ ಪ್ರಶ್ನೆ: ಮನೆಯಲ್ಲಿ ಇಲಿಗರು ಹೆಚ್ಚಾಗಿದ್ದರೆ ಏನರ್ಥ? ಆಪ್ಷನ್ ಎ ಧನ ಲಾಭವಾಗುತ್ತದೆಂದರ್ಥ, ಆಪ್ಷನ್ ಬಿ ಶುಭ ಘಟನೆ ನಡೆಯುತ್ತದೆಂದರ್ಥ, ಆಪ್ಷನ್ ಸಿ ಧನ ನಷ್ಟವಾಗುತ್ತದೆಂದರ್ಥ, ಆಪ್ಷನ್ ಡಿ ಅಶುಭ ಘಟನೆ ನಡೆಯುತ್ತದೆಂದರ್ಥ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಧನ ನಷ್ಟವಾಗುತ್ತದೆ ಎಂದರ್ಥ. ನಿಮ್ಮ 7ನೆಯ ಪ್ರಶ್ನೆ: ನಾಯಿ ರಾತ್ರಿ ಹೊತ್ತು ಕೂಗಿದರೆ ಏನರ್ಥ? ಆಪ್ಷನ್ ಎ ಶುಭ ಶಕುನ, ಆಪ್ಷನ್ ಬಿ ಸಂಪತ್ತು ಹೆಚ್ಚಾಗುತ್ತದೆ, ಆಪ್ಷನ್ ಸಿ ಅಪಶಕುನ, ಆಪ್ಷನ್ ಡಿ ಅಶುಭ ಘಟನೆ ನಡೆಯುತ್ತದೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಪಶಕುನ ಎಂದರ್ಥ. ನಿಮ್ಮ 8ನೆಯ ಪ್ರಶ್ನೆ: ಭಾರತದ ಪ್ರವೇಶ ದ್ವಾರ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಮುಂಬೈಯನ್ನು, ಆಪ್ಷನ್ ಬಿ ತಮಿಳುನಾಡನ್ನು, ಆಪ್ಷನ್ ಸಿ ಅಸ್ಸಾಮನ್ನು, ಆಪ್ಷನ್ ಡಿ ಕೇರಳವನ್ನು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈಯನ್ನು ಭಾರತದ ಪ್ರವೇಶ ದ್ವಾರ ಎಂದು ಕರೆಯುತ್ತಾರೆ. ನಿಮ್ಮ 9ನೆಯ ಪ್ರಶ್ನೆ: ಸಿದ್ದರಾಮಯ್ಯರವರ 1 ತಿಂಗಳ ಸಂಬಳ ಎಷ್ಟು? ಆಪ್ಷನ್ ಎ 1 ಲಕ್ಷ, ಆಪ್ಷನ್ ಬಿ 3 ಲಕ್ಷ, ಆಪ್ಷನ್ ಸಿ 2 ಲಕ್ಷ, ಆಪ್ಷನ್ ಡಿ 6 ಲಕ್ಷ.
ಸರಿಯಾದ ಉತ್ತರ ಆಪ್ಷನ್ ಸಿ 2,00,000. ನಿಮ್ಮ 10ನೆಯ ಪ್ರಶ್ನೆ, ಅರ್ಜುನನ ಶಂಖದ ಹೆಸರೇನು? ಆಪ್ಷನ್ ಎ ಪೌಂಡ್ರ, ಆಪ್ಷನ್ ಬಿ ಮಣಿಪುಷ್ಪಕ, ಆಪ್ಷನ್ ಸಿ ದೇವದತ್ತ, ಆಪ್ಷನ್ ಡಿ ಪಾಂಚಜನ್ಯ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ದೇವದತ್ತ. ನಿಮ್ಮ 11ನೆಯ ಪ್ರಶ್ನೆ, ಪೂರ್ವಜರು ಕನಸಲ್ಲಿ ಕಂಡರೆ ಏನರ್ಥ? ಆಪ್ಷನ್ ಎ ಶುಭ ಶಕುನ, ಆಪ್ಷನ್ ಬಿ ಸಂಪತ್ತು ಹೆಚ್ಚಾಗುತ್ತದೆ, ಆಪ್ಷನ್ ಸಿ ಅಪಶಕುನ, ಆಪ್ಷನ್ ಡಿ ಅಶುಭ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಪಶಕುನ ಎಂದರ್ಥ. ನಿಮ್ಮ 12ನೆಯ ಪ್ರಶ್ನೆಯು ಹೀಗಿದೆ, ಮನೆಯ ಬಲಗಡೆ ಚಪ್ಪಲಿ ಇಟ್ಟರೆ ಏನಾಗುತ್ತದೆ? ಆಪ್ಷನ್ ಎ ಶುಭ ಶಕುನ, ಆಪ್ಷನ್ ಬಿ ಸಂಪತ್ತು ಹೆಚ್ಚಾಗುತ್ತದೆ, ಆಪ್ಷನ್ ಸಿ ಅಪಶಕುನ, ಆಪ್ಷನ್ ಡಿ ಅಶುಭ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಪಶಕುನ. ನಿಮ್ಮ 13ನೆಯ ಪ್ರಶ್ನೆ, ಮಂಡೋದರಿಯ ತಾಯಿಯ ಹೆಸರೇನು? ಆಪ್ಷನ್ ಎ ಭಾಗ್ಯ, ಆಪ್ಷನ್ ಬಿ ಉಷಾ, ಆಪ್ಷನ್ ಸಿ ಹೇಮಾ, ಆಪ್ಷನ್ ಡಿ ಸಂಪನ್ನ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹೇಮಾ ಎನ್ನುವುದು ಮಂಡೋದರಿಯ ತಾಯಿಯ ಹೆಸರಾಗಿದೆ. ನಿಮ್ಮ 14ನೆಯ ಪ್ರಶ್ನೆಯೂ ಹೀಗಿದೆ, ಎಲೆಯ ಮೇಲೆ ಏನನ್ನು ಇಟ್ಟರೆ ಕೋಟ್ಯಾಧಿಪತಿಗಳಾಗುತ್ತಾರೆ? ಆಪ್ಷನ್ ಎ ಎಳ್ಳು, ಆಪ್ಷನ್ ಬಿ ಸಾಸಿವೆ, ಆಪ್ಷನ್ ಸಿ ಲವಂಗ, ಆಪ್ಷನ್ ಡಿ ಬೆಳ್ಳುಳ್ಳಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಲವಂಗವನ್ನು ಇಟ್ಟರೆ ಕೋಟ್ಯಾಧಿಪತಿಗಳಾಗುತ್ತಾರೆ. ನಿಮ್ಮ 15ನೆಯ ಪ್ರಶ್ನೆಯೂ ಹೀಗಿದೆ, ಕುಂಕುಮದ ಡಬ್ಬದಲ್ಲಿ ಏನನ್ನು ಇಟ್ಟರೆ ಶ್ರೀಮಂತರಾಗುತ್ತಾರೆ? ಆಪ್ಷನ್ ಎ ಲವಂಗವನ್ನು, ಆಪ್ಷನ್ ಬಿ ಉಪ್ಪನ್ನು, ಆಪ್ಷನ್ ಸಿ ಅಕ್ಕಿಯನ್ನು, ಆಪ್ಷನ್ ಡಿ ಬೆಳ್ಳುಳ್ಳಿಯನ್ನು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಕಿಯನ್ನು ಇಟ್ಟರೆ ಶ್ರೀಮಂತರಾಗುತ್ತಾರೆ. ಈ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ.